ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಮೇಲೆ ಕಾಂಗ್ರೆಸ್ನಲ್ಲಿ ಅನೇಕರಿಗೆ ಒಂದು ಕಡೆ ಕಣ್ಣಿದೆ ಇದೀಗ. ಹೇಗಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೆಳಗಡೆ ಇಳಿಸಿ ಆ ಒಂದು ಪಟ್ಟಕ್ಕೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸ್ಬಿಡಬೇಕು ಅಂತ ಹೇಳಿ, ಹಸ್ತದ ಅಧಿಪತಿಯ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರನ್ನೇ ಕೂರಿಸ್ಬೇಕು ಅಂತೇಳಿ ಒಂದು ಪ್ಲಾನ್ ಒಳಗಡೆ ನಡೀತಾ ಇದೆ. ಡಿ.ಸಿ.ಎಂ ಡಿ.ಕೆ. ಶಿ ಅವರಿಗೆ ಆಲ್ರೆಡಿ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ. ಜವಾಬ್ದಾರಿ ಜಾಸ್ತಿ ಆಗುವುದು ಬೇರೆ, ಜವಾಬ್ದಾರಿ ಕಷ್ಟವಾಗುವುದು ಬೇರೆ. ಜವಾಬ್ದಾರಿ ನನಗೆ ಬಹಳ ಕಷ್ಟ ಆಗ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರೇನು ಹೇಳಿಲ್ಲ, ಆದರೆ ಕಷ್ಟ ಆಗ್ತಾ ಇದೆ. ಹೇಗೆ ರೀ, ಸಚಿವರೂ ಹೌದು ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳೂ ಹೌದು, ಕೆಪಿಸಿಸಿ ಅಧ್ಯಕ್ಷರೂ ಹೌದು, ಮೂರು ಹುದ್ದೆ ಒಬ್ಬನೇ ಮನುಷ್ಯ ಹೇಗೆ ನಿಭಾಯಿಸ್ತಾರೆ ಪಾಪ ಅಂತ ಹೇಳ್ತಾ ಇದನ್ನು ಬೇರೆಯವರಿಗೆ ವರ್ಗಾಯಿಸ್ಬಿಟ್ರೆ ಹೇಗೆ, ಈ ಒಂದು ಹುದ್ದೆಯನ್ನು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸಿದ್ರೆ ಹೇಗೆ ಅಂತೇಳಿ ಒಂದು ಪ್ಲಾನ್ ನಡೆದಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಚಿವರಾಗೇ ಇರಲಿ, ಹೊಸಬರಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಿಬಿಡಿ, ಅವ್ರ ಸಚಿವಗಿರಿಯನ್ನು ಕಿತ್ಕೋಬೇಡಿ, ಹೊಸಬರಿಗೊಬ್ಬರಿಗೆ ಅಧ್ಯಕ್ಷ ಪಟ್ಟ ಕೊಟ್ಟುಬಿಡಿ ಅಂತೇಳಿ ಒಂದು ದಾಳವನ್ನು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರ ತಂಡದ ಕೆಲವರು ಉರುಳಿಸ್ತಾ ಇದ್ದಾರೆ. ವರಿಷ್ಠರಿಗೆ ಸಿ.ಎಂ ಸಿದ್ದರಾಮಯ್ಯನವರು ಸೇರಿದಂತೆ ಅನೇಕ ಸಚಿವರಿಂದ ಈ ಡಿಮ್ಯಾಂಡ್ ಕೂಡ ಹೋಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. ವಾಲ್ಮೀಕಿ ನಾಯಕ, ಆರ್ಥಿಕವಾಗಿ ಪ್ರಬಲ, ಸಂಘಟನಾ ಚತುರ ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವರು ಯಾಕೆ ಅಧ್ಯಕ್ಷರಾಗಬಾರ್ದು? ಅಸೆಂಬ್ಲಿ ಲೋಕಸಭೆ ಬೈ ಎಲೆಕ್ಷನ್ನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಕೆಲಸ ಮಾಡಿದೆ. ಆರ್ಥಿಕ ಸಹಕಾರ ಬೇಕಾದರೂ ಮಾಡ್ತಾರೆ, ಗೆಲುವಿನ ತಂತ್ರಗಾರಿಕೆಗೂ ಕೂಡ ಅವರು ಎತ್ತಿದ ಕೈ ಇದ್ದಾರೆ. OBC ಸಮುದಾಯಕ್ಕೂ ಕೂಡ ಸತೀಶ್ ಭವಿಷ್ಯದ ನಾಯಕರಾಗ್ತಾರೆ ಅಂಥೇಳಿ ಒಂದು ವಕಾಲತ್ತು ಕೆಲ ಸಚಿವರುಗಳ ಕಡೆಯಿಂದ ಹೋಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಹುಲ್ ಗಾಂಧಿ ಜೊತೆಗೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಡಿ.ಕೆ. ಅವರ ಆದ ಮೇಲೆ ಸಶಕ್ತ ಒಬ್ಬ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ KPCC ಸಾರಥಿ ಆಗಬೇಕು. ಆ ಸಶಕ್ತ ಪ್ರಬಲ ಯಾರು ಅಂದರೆ ಸತೀಶ್ ಜಾರಕಿಹೊಳಿ ಅಂತ ಇವರು ಒಂದು ವಕಾಲತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಗಳ ಪ್ರಕಾರ KPCC ಅಧ್ಯಕ್ಷ ಬದಲಾವಣೆಗೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಡ್ತಾ ಇದೆ ಅಂತ. ಇಲ್ಲಿ 2-3 ಕಥೆಗಳಾಗುತ್ತೆ. ಅಧ್ಯಕ್ಷ ಹುದ್ದೆಯಲ್ಲಿ ಏನಿರುತ್ತೆ ಅಂತ ಕೆಲವರು ಕೇಳ್ತಾರೆ, ಪಾರ್ಟಿ ಪೂರ್ತಿ ಅವ್ರ ಮಾತು ಕೇಳ್ತಿರುತ್ತೆ ಹಾಗೆ ಹೀಗೆ ಅಂತ. ಬರೀ ಅಷ್ಟಕ್ಕಲ್ಲ, ಒಂದು ಎಲೆಕ್ಷನ್ ಅಂತ ಬಂದಾಗ B.Farm ಕೊಡೋದು ಅಧ್ಯಕ್ಷರೇ. ಒಂದು ಎಲೆಕ್ಷನ್ ಬಂದಾಗ MLA ಟಿಕೆಟ್ಗಳನ್ನು ಹಂಚಬೇಕಾದಾಗ KPCC ಅಧ್ಯಕ್ಷರಿರ್ತಾರೋ ಅವರ ಸಹಿ, ಅವರ ಲಾಬಿ, ಅವರ ಹೈಕಮಾಂಡ್ ಬಳಿಯಲ್ಲಿ ಅವರ ವಕಾಲತ್ತು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ದಿನ ಇದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸಿದ್ರೆ ಮುಂದಿನ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ, ಮುಂದಿನ ಚುನಾವಣೆ ವಿಚಾರದಲ್ಲಿ ಅದು ಬಹಳ ಹೆಲ್ಪ್ ಆಗುತ್ತೆ. ಒಬ್ಬ ಸಚಿವ ಆಗಿದ್ದರೆ ಸಚಿವರಾಗಿರ್ತಾರೆ, ಸಚಿವ ಪಟ್ಟ ಅಧಿಕಾರ ಮುಗಿತಾ ಇದ್ದಂತೆ ಹೋಗುತ್ತೆ, ಆಮೇಲೆ ಅವ್ರಿಗೇನೂ ಇರಲ್ಲ. ಇದೇ ಕಾರಣಕ್ಕೆ ನಾನು ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿತೀನಿ ಅಂತ ಕೂಡ ಡಿ.ಕೆ. ಅವ್ರಿಗೂ ಒಂದು ಜಿದ್ದಿರಬಹುದು. ಇದೀಗ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ತಮ್ಮ ನಿರ್ಧಾರವನ್ನು ಸೀಕ್ರೆಟ್ ಆಗಿ ಇಟ್ಟಿದೆ ಹೈಕಮಾಂಡ್.